ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಬರೀ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ್ರಿ ರೀ. ಮತ್ತೇನು ಪಾರ್ಸಲ್ ಮಾಡತ್ತಲ್ರಿ? ಪಾರ್ಸಲ್ ಮೈಕ್ ಇವು ಮೈಕ್ ರೀ. ಮೈಕ್ ಬಂದು ಈಗ ಒಂದು ತಾಸಿನ ಮ್ಯಾಗ ಆಗ್ತಿದೆ. ಅಂದ್ರೆ ಹೆಂಗಪ್ಪ ಆಗುತ್ತೇನೆ ಈಗ ನಾವು ಏನೋ ತಗೊಂಡ್ರು ಓಪನ್ ಬಾಕ್ಸ್ ಅಂದ್ರೆ ಬಾಕ್ಸ್ ಓಪನ್ ಮಾಡಿ ಅಲ್ಲಿ ನೋಡ್ಬೋದು. ನಾವು ಮಾಡಿಲ್ಲಪ್ಪ ಅಂದ್ರು ಅವ್ರು ಮಾಡ್ತಾರೆ. ಡ್ಯಾಮೇಜ್ ಇತ್ತಪ್ಪ ಅಂತ ಹೇಳಿದ್ರೆ ಇದರಲ್ಲಿ ವಾಪಸ್ ಇರ್ತಾರೆ. ಏನು ಡ್ಯಾಮೇಜ್ ಇರ್ಲಂಗ ಏನಾರ ಫಾಲ್ಟ್ ಇತ್ತಪ್ಪ ಅಂದ್ರೆ ನಾವು ರಿಟರ್ನ್ ಮಾಡ್ಬೋದು. ಹಂಗೈತೇನ್ರಿ? ಹಂಗೈತಿ. ಈಗ ಹೀಗಾಗಿ ಅದನ್ನು ಓಪನ್ ಮಾಡಿದ್ರೆ ಅಂದ್ರೆ ನಮ್ಮ ಕಡೆ ಈಗ ಮೈಕ್ ಅದಾವು, ಇದೇ ಕಂಪ್ನಿ ಮೈಕ್ ಅದಾವು, ಬಟ್ ಅದು ಕರೆಕ್ಟಾಗಿ ವರ್ಕ್ ಮಾಡಾಕಿಲ್ಲ. ಹಿಂಗಾಗಿ ನಾವು ಮತ್ತೆ ಅಲ್ರಿ ಮತ್ತೆ ಅದ ಕಂಪ್ನಿ ತರ್ಸಿರಲ್ಲ, ಮತ್ತೆ ಇದು ಹಂಗಾತಂದ್ರೆ ಆ ಮಾಡಲ್ ಬೇರೆ ಈ ಮಾಡಲ್ ಬೇರೆ. ಹೌದಾ? ಎಷ್ಟು ರೀ ಇದ್ರ ಟೋಟಲ್ ಅಮೌಂಟ್? ಇದಕ್ಕೆ 2200 ರೂಪಾಯಿ ಇದೆ. ನಮಗೆ ಇದಕ್ಕೆ ಬೇಕ್ರಿ ಇದು ಕಾಮಿಡಿ ಮಾಡಕ್ಕೆ. ಹೌದಲ್ಲ? ಬೇಕಾ ಹಿಂಗೆ ಕೇಸ್ ಇದೆ. ಈಗೆಲ್ಲ ಹಿಂಗೆ ತೆಗಿದೇವೆ, ಹಿಂಗೆ ತೆಗಿಬೇಕು. ಹಿಂಗೆ ತೆಗಿಬೇಕು. ಇದು ಮೊಬೈಲ್ ಹಿಂದೆ ಹಾಕೋದಾ? ಇದೆ ಇದನ್ನ ಹಿಂದೆ ಹಾಕೋದು. ಆಮೇಲೆ ಇವೆಲ್ಲ ಇದು ಲೋ ಆತಪ್ಪ ಅಂದ್ರೆ ಬ್ಯಾಟ್ರಿ ಡೌನ್ ಆತ ಅಂತ ಹೇಳಿದ್ರೆ ಇಲ್ಲಿ ಇದು ಬರ್ತೈತೆ ಅದಕ್ಕೆ ಹಿಂಗೆ ಪಿನ್, ಇಲ್ಲ ಪಿನ್ ಚಾರ್ಜ್ ಮಾಡೋದ್ರಿ. ಚಾರ್ಜ್ ನಾವು ಹಿಂಗೂ ಮಾಡ್ಬೋದು. ಅಕಸ್ಮಾತ್ ಹಿಂಗೆ ಬಾಕ್ಸ್ ಒಳಗೆ ಇಟ್ಟರು ಮಾಡ್ಬೋದು. ಬಾಕ್ಸ್ ಒಳಗೆ ಇಟ್ಟು ಮಾಡ್ಬೋದು. ಇದಕ್ಕೆ ಬರ್ತದೆ, ಇಕ್ಕಿ ಬರ್ತದೆ. ಅಂದ್ರೆ ಆಪ್ಷನ್ಸ್ ಇದಕ್ಕೆ ಎರಡು ಅದಾವು. ಒಂದು ನಾವು ಹಿಂಗೆ ಹಾಕಿನೂ ಚಾರ್ಜ್ ಮಾಡ್ಬೋದು, ಹಿಂಗೆ ಹಾಕಿ ಚಾರ್ಜ್ ಮಾಡ್ಬೋದು. ಬ್ಯಾಡಪ್ಪ ಹಿಂಗೆ ಇದು ಹಾಕೋದು ಬೇಡ ಅಂತ ಇರತ್ತಲ್ಲ, ಕೇಸ್ ಒಳಗೆ ಹಾಕಿ ನಾವು ಚಾರ್ಜಿಂಗ್ ಮಾಡ್ಬೋದು. ಹಂಗೈತೇನ್ರಿ ಅದು? ಹಂಗೈತಿ. ಈಗ ಬೇಡಪ್ಪ ಅಂದ್ರೆ ಹಿಂಗೆ ಹಾಕಿ ಮಾಡ್ಬೋದು. ಹಿಂಗೆ ಹಿಂಗೆ ಹಾಕೋದು. ಹಿಂಗೆ ಹಾಕಿದ್ರೆ ಅವಾಗ ಚಾರ್ಜಿಂಗ್ ಇಟ್ಟುಬಿಟ್ಟಿಪ್ಪ ಅಂತ ಹೇಳಿದ್ರೆ ಉಲ್ಟಾ ಹಾಕೋದು. ನಾನು ಚಾರ್ಜಿಂಗ್ ಇಟ್ಟಪ್ಪ ಅಂದ್ರೆ ಚಾರ್ಜಿಂಗ್ ಆಗ್ಬಿಡ್ತದೆ ಒಮ್ಮೆ ಇದೆ. ಹೌದೇನ್ರಿ? ಹಾಂ, ಚಲೋ ಆಯ್ತು ನೋಡ್ರಿ. ಈಗೇನ ರೊಟ್ಟಿ ಮಾಡಾಕತ್ತೀನಿರಿಪ್ಪ. ಭಾಳ ದಿನ ಆದ್ಮ್ಯಾಗ ನೀ ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ. ಭಾಳ ದಿನ ಅಂದ್ರೆ ಎಲ್ರಿ, ಒಂದ್ 4 ದಿನ ಆತ್ರಿ. ಊರ್ ಹೋಗಿದ್ದು ಮಾಡಿದ್ದಿಲ್ಲ. 4 ದಿನ ಅಲ್ಲ, ಹೆಚ್ಚಿಗೆ ಆಗೈತಿ. ಯಾಕೆ ಸುಳ್ಳು ಹೇಳ್ತಿ? 4 ದಿನದ ಮ್ಯಾಗ ಆಗೈತಿ. ಯಾಕಂದ್ರ ಅಮ್ಮ ಫೋನ್ ಹಚ್ಚಿದ್ರಿ, ಬಾಂಗ್ಡಾ ತಗೊಂಬಂದಾರಂತ್ರಿ. ಅದಕ್ಕೆ ಅಲ್ಲಿಗೆ ಹೋಗಿ ಬಂದ್ಮೇಲೆ ಮತ್ ಮಾಡಕ್ ಆಗಲ್ರಿಪ್ಪ, ದೂರ ಆಕತಿ. ಅದಕ್ಕೆ ಇಲ್ಲೆಲ್ಲ ಮಾಡಿಟ್ಟು ಹೋಗಿ ಮೀನಾ ತಗೊಂಬಂದ್ ಬರ ಮೀನಾ ಅಷ್ಟ ಮಾಡೋದ್ ಇಟ್ಕೊಂಡು ಹೋದ್ರತಂತೆ. ರೊಟ್ಟಿ ಮಾಡತ್ತೀನಿ ನೋಡ್ರಿ. ಮೀನಾ ಮಾಡಿದ್ರ ಸಾರು ಮಾಡ್ಬೇಕಾ ಫ್ರೈನೂ ಮಾಡ್ಬೇಕಾ? ಏನ್ ರೊಟ್ಟಿ ಬಡಿ ಆಗತ್ತೆ, ಲಟ್ಸಾಗತ್ತಿ ಕಟ್ಸಾಕತ್ತೇನ್ರಿ. ಇದಕ್ ಹಾಳಿ ಕಟ್ಬೇಕ್ ನೋಡ್ರಿ. ಹಾಳಿ ಹರ್ದ ಬಿಟ್ಟತಿ. ಈ ಹಾಳಿ ಕಟ್ಟಿ ಎಷ್ಟ್ ತಿಂಗಳಾತು ಏನೋ ಗೊತ್ತಿಲ್ಲ. ಇಂತೊಂದ್ ಕಟ್ಕೊಡ್ರಿ ಇನ್ನೊಂದ್. ಆಮೇಲೆ ಈ ಮನಿಗ್ ಬಂದಾಗ ಸುಮ್ಮನೆ ಕಟ್ಟಿದ ಹಾಳಿ ನೋಡದ. ಎಲ್ಲೋಗ್ರಿ? ಹೌದ, ನೆನಪ್ ಮಾಡ್ಕೋಬೇಕಂದ್ ನೀನ್. ಹೌದಾ? ಹಾ, ನೆನಪ್ ಮಾಡ್ಕೋಬೇಕಂದ್ರೆ ಏನ್ ನೆನಪಿಲ್ರಿಪ್ಪ ಅಷ್ಟ. ಬ್ಲಾಗ್ನಾಗ ಐತಿ, ಅದ ಬ್ಲಾಗ್ನಾಗ ಐತಿ. ಇದಕ್ ಹಾಳಿ ಕಟ್ಟಿದ್ದೆ ಅದತ್ತ ಲತ್ತಿಗುನಿಗೆ ಪೇಪರ್ ಕಟ್ಟಿದ್ ನಾವು ಮಾಡಂತೇಳಿ. ಬ್ಯಾಡ ಸನ್ಯ, ನೀನು ರೊಟ್ಟಿ ಗಿಟ್ಟಿ ಮಾಡ್ಬೇಡ. ನೀ ರೊಟ್ಟಿ ಊಟ ಮಾಡೋದು ಮಾಡ. ಅಂದ್ರೆ ಕಲ್ಕೊಳ್ಳೋದ್ ಬೇಡ ಅಂದ್ರೆ ನೀವು ಕಲ್ಕೋಬೇಕು, ಎಲ್ಲಾ ಕೆಲ್ಸ ಕಲ್ಕೋಬೇಕ. ಬಟ್ ಒಮ್ಮಿಗ್ಲಿ ಎಲ್ಲ ಬರಂಗಿಲ್ಲ ನೋಡಲ್ಲಿ. ನೋಡ್ರಲ್ಲಿ ಅದ ಮತ್ ಹೇಳ್ತೀನಿ ನಾನು. ಅದು ಉಬ್ಬಕತ್ತೈತ್ರಿ ಅಂತ ಚಲೋ ರೊಟ್ಟಿನ. ಅದನ್ನ ನೋಡ್ ಬರಲಿ ನಡಕ ಸಿಳೆ ಬಿಟ್ಲ ಅದನ್ನ. ಅದು ಉಬ್ಬದ ಬಿಡ್ತದ, ಅದೇ ಹರ್ದ ಬಿಟ್ಲ ನೋಡ್ರಿ. ಬಂದ್ ಹಿಂಗ ಮಾತಾಡೈತಿ. ನಾ ಉಬ್ಬಸ್ಬೇಕ ರೊಟ್ಟಿ ಅಂತೇಳಿ ನಾನ್ ಇದನ್ ಮಾಡೀನಿ. ಈಗ ಮಾಡಿದ್ಲ. ಆಯ್ತು, ಫಟಾಫಟ ರೊಟ್ಟಿ ಮಾಡೆ. ಅಮ್ಮ ಮೀನಾ ತಂದಾರಂತೆ, ಹೋಗನ ಮಸ್ತ್ ಮೀನಾ ತಂಬರನ್ನ. 1 ಕೆಜಿ, 1 ಕೆಜಿ ಫ್ರೈ, 1 ಕೆಜಿ ಸಾರು. खातूने क्या कर रही माँ? खातूने खातूनಂದ ಚಲೋ ಬಿಡ್ರಿ. खातून ಮಸ್ತ್ ಅಲ್ಲಿ ಹೋಗಿ ಹೊಡೆದು ಬರ್ತೈತಿ. ಬಂದಿಲ್ಲ ಮಕ್ಕಳಿಗೆ ಹೊಟ್ಟೆ ತುಂಬಿಸ್ತೈತಿ. ತಾಯಿ ಪ್ರೀತಿ ಸುಮ್ಮನೆ, ತಾಯಿ ಪ್ರೀತಿ ಮುಂದೆ ಯಾವ ಪ್ರೀತಿನೂ ಇಲ್ಲ. ಹೌದ್ರಿ. ಏನ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈಗ ರೊಟ್ಟಿ ಮಾಡೋದಾತ್ರಿ. ಆಮೇಲೆ ಇಲ್ಲಿ ಮೀನು ಸಾರಿಗೆ ಇಲ್ಲೆಲ್ಲ ಮಸಾಲೆ ರೆಡಿ ಮಾಡ್ಕೊಂತೀನ್ರಿ. ಇದು ಮೀನು ಫ್ರೈಗೂ ಬರ್ತೈತ್ರಿ, ಆಮೇಲೆ ಸಾರಿಗೂ ಬರ್ತೈತ್ರಿ. ಇದಕ್ಕ ಕೊಬ್ಬರಿ ಮಾತ್ರ ಯೂಸ್ ಮಾಡಾಕತ್ತಿಲ್ರಿ ನಾನು, ಯಾಕಂದ್ರೆ ಕೊಬ್ಬರಿ ಬ್ಯಾಡ್, ಅದೇ ಗ್ಯಾಸ್ ಇದು ಏನ್ರಿ ಆಸಿಡಿಟಿ ಆಕತ್ತೆ ಅಂತ ಹೇಳಿ. ಇದಕ್ ನೋಡ್ರಿ ಇಲ್ಲಿ ಕೊತ್ತಂಬರಿ, ಆಮೇಲೆ ಜೀರಿಗೆ, ಅರಿಶಿನ, ಖಾರ, ಉಪ್ಪು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಅಲ್ಲ ಹಾಕ್ಯಂದಿನ್ರಿ. ಈಗ ಇದನ್ನ ಅಷ್ಟನ್ನ ಈಗ ಪೇಸ್ಟ್ ಮಾಡ್ಕೊಂಡ್ಬಿಡ್ತೇನ್ರಿ. ಮಸಾಲೆ ಆತ್ರಿ, ಮಿಕ್ಸಿ ಆಗಿಲ್ಲ ನೋಡ್ರಿ. ಇಲ್ಲಿ ಈಗ ಮಸಾಲೆ ಆತ್ರಿ. ಆದ್ರೆ ಈಗ ಇದನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಒಂದ್ ಅರ್ಧ ತಕೊಂತೀನ್ರಿ. ಫ್ರೈ ಮಾಡಾಕ ಬೇಕಲ್ರಿ ಅದ.
ಅದಕ್ಕೆ ಈಗ ಅರ್ಧ ತಕ್ಕಂತೀನಿ ಇದ್ರ ಮಸಾಲೆ ತಕ್ಕಂದ ಮತ್ತ ಟಮಾಟೆ ಹಣ್ಣು ಹಾಕಿ ಮತ್ತೆ ರುಬ್ತೀನಿ ಅದ ಸಾರಿಗ್ರಿ. ಟಮಾಟೆ ಹಾಕ್ಲಿಲ್ದಂಗ ತಕ್ಕೊಳ್ಳೋದು ಇದ ಫ್ರೈಗ್ರಿ. ಒಂದ್ ಸ್ವಲ್ಪ ಇಷ್ಟ ಫ್ರೈಗೆ ಹಚ್ಬೇಕ್ರಿ. ಈಗ ನೋಡ್ರಿ ಇಲ್ಲಿ ಟಮಾಟೆ ಹಣ್ಣು ಹಾಕಿ ಈಗ ಏನ ಮಿಕ್ಸಿ ಮಾಡ್ಕೊಂತೀನಲ್ರಿ ಅದೇ ಇದಕ್ ನೋಡ್ರಿ ಸಾರಿಗೆ. ಇರಮ್ಮ ಹಾಯ್ ಇರಮ್ಮ हाय बोल हाय ಹಾಯ್ ಬೋಲ್ಮ ऐसे बोल ऐसा हाय ಶಿಮ हाय ननी ಅಂಗಿ ಚಂದ ಐತಲ್ಲ ನಿಂದ हां ननी ಮಸ್ತ್ ಐತವಾ. क्या ಆಗತೈತಿ ಅಂಗಿ ಒಳಗ ಹೌದಾ ಶಕಿನ ಐತಿ. ಓ ನನಿ ನೀನು ಶೆಕೆ ಹಾಕತ್ತಿಲ್ಲ ಹಾಕಕತ್ತೈತೆ ಹೌದನ. ಸುಮ್ಮನೆ ಹಾ ರೀ ಹೋಗ ನಡ್ರಿಪ್ಪ ಮಳಿ ಮಾಡೊಂದಾಗೈತಿ ಲಘು ಹೋಗಿ ತೊಗೊಂಬಂದ್ಬಿಡನ್ರಿ. ಈಗ ನೋಡ್ರಿ ನಾವು ಅಮ್ಮರ ಅಂಗಡಿ ಕಡೆ ಬಂದಿವ್ರಿಪ್ಪ. ಅಮ್ಮ ಅಂಗಡಿ ಹಚ್ಚಾರಿ ಮೀನ ತೊಗೊಂಬಂದಾರಿ ಇಲ್ಲಿ ಹೊಳಿ ಮೀನ ಬಾಂಗ್ಡ ಸಿಲಾಪಿ ಎಲ್ಲ ತೊಗೊಂಬಂದಾರ್ರಿ. ಈಗ ನಾವು ಬಾಂಗ್ಡ ತಗೊಂಡು ಹೋಗನ್ರಿ. ಈಗ ಅಮ್ಮ ಬಾಂಗ್ಡ ಖಾಲಿ ಹಾಕಿ ಬಂದ್ವಲ್ರಿ ಅಷ್ಟು ತೊಗೊಂಬಂದ್ರಿ ನೀವು ಹೊತ್ತು ಭಾಳ ಐತಿ ಹ್ಞೂ ದುಬಾರಿ ಇದ್ದಿದ್ದ ಹೌದಲ್ರಿ. ಈಗ ನೋಡ್ರಿಪ್ಪ ಇಲ್ಲಿ ನಾವು ಮೀನಾ ತೊಗೊಂಡ್ವಿ ರೀ. ಈಗ ಮನೆಗೆ ಹೊಂಟಿವಿ ನಾವು. ಹೋಗೋ ಮುಂದೆ ಇಲ್ಲಿ ಒಂದು ಮೊಸರು ಪ್ಯಾಕೆಟ್ ತೊಗೊಂಡು ಹೋದ್ರಾತ ಅಂತೇಳಿ ಇಲ್ಲಿ ಹಾಲಿನ ಅಂಗಡಿ ಮುಂದೆ ನಿಂತೀವಿ ನೋಡ್ರಿ. ತಮ್ಮನ ಬಂದರಿ ನಮ್ಮ ಮನೆಯವ್ರು ತೊಗೊಳಕ್ಕೆ ಒಳಗೆ ನಿಂತಾರ. ಮಾತಾಡ್ರಿ ಏನೇ ಮಾತಾಡ್ತೀರಿ ಮಾತಾಡ. ನಾನು ನನ್ನ ಸಂಗಡ ಹೇಳ್ಕೊಳಕತ್ತೀನ ನಿಮಗೆ ಏನಾಗೈತಿ ನಗು ಬರಾಕತ್ತೈತಿ. ಈಗ ಯಾವ್ದೋ ಒಂದು ಪ್ರಾಬ್ಲಮ್ ಐತೆ ಅದ್ರದಕ್ಕೊಂದು ಪರಿಹಾರ ಬೇಕ ಬೇಡ ಅದ್ರಾಗ ನಿಮ್ಮನ್ನ ಅಲ್ಲ ನಿಮ್ಮನ್ನ ಕೇಳ್ಕೊಳಕ್ ಬಿಡ ಪರಿಹಾರ. ನಾವ ಕೊಡ್ಬೇಕು ಈಗ ಪರಿಹಾರ. ನೀವು ಪರಿಹಾರ ಕೊಡೋದು ಹೆಂಗಿರ್ತದ ಗೊತ್ತೇನ ಲಾಸ್ಟ್ ಅದ ಫಸ್ಟ್ ಅದ ಲಾಸ್ಟ್ ಹಂಗಿರ್ತೈತಿ. ಮತ್ತೆ ಕೊಟ್ಟು ಒಮ್ಮೆ ಪರಿಹಾರ ಹೆಂಗಿರ್ಬೇಕು ಡಿಸಿಷನ್ ಕರೆಕ್ಟ್ ಆಗಿರ್ಬೇಕು. ಹೌದೌದು ಸುಮ್ಮನೆ ಹೋದ್ವಿ ಮೀನಾ ತೊಗೊಂಬಂದ್ವಿ. ಒಂದು 20 ದಿನ ಆಗಿತ್ತು ನಾ ಮೀನಾ ಊಟ ಮಾಡಿ ನಾವು. ಒಂದು ತಿಂಗಳು ಆತಲ್ಲ. ಓ ನೋಡಿಲಿ ಬಂತ ಖಾತೂನೆ ಹೋಗ್ಲಿ ಖಾತೂನಿಗೂ ಮತ್ತು ಮೀನಾ ಬೇಕು. ಆದರೆ ಖಾತೂನೆ ಸ್ವಲ್ಪ ಸಮಾಧಾನ ಇರ್ಬೇಕು. ನಿನಗೆ ಮಸ್ತ್ ಮಸಾಲೆ ಗಿಸಾಲೆ ಹಾಕಿದ್ದು ಮೀನಾ ಕೊಡ್ತೇವೆ ನಾವು. ನೀನಾಗ ನೋಡಿದ್ರೆ ಸಮಾಧಾನ ಇಲ್ಲ ಹೌದಿಲ್ಲ. ಮಸಾಲೆ ಗಿಸಾಲೆ ಹಾಕಿ ನೀವೆಲ್ಲ ತಿಂದಿರಂತೇಳಿ ಅದು ಮೊದ್ಲ ಹಾಕಕ್ಕೆ ಮುಂಚೆನೇ ಹೊತ್ಕೊಂಡು ಹೋಗತ್ತಿರೋದು. ಹೌದಾ. ಆಮೇಲೆ ಇನ್ನೊಂದು ಏನ್ರಿಪ್ಪ ಅಂತಿದ್ರೆ ಮೀನಾ ಮಾಡ್ರೆ ಮೀನದ್ದು ಪಲ್ಯ ಊಟ ಮಾಡ್ರೆ ಈ ಮಾತಿಂದ ಧ್ಯಾನ ಇಡ್ಬೇಕು. ಏನ್ರಿಪ್ಪ ಅಂತಿದ್ರೆ ನೀವು ಯಾವುದೇ ಮೀನಾ ತೊಗೊಂಬಂದ್ಮ್ಯಾಗ ಏನ್ರಿಪ್ಪ ಅಂದ್ರೆ ಸ್ವಚ್ಛಾಗಿ ಅದನ್ನು ತೊಳಿಬೇಕ್ರಿ. ತೊಳಿಬೇಕಂತ ಹೇಳಿದ್ರೆ ಸುಮ್ಮನೆ ಹೆಂಗೆ ತೊಳಿಬೇಕು ಮೀನಾ ಅದನ್ನೇ ಇವು ಹೊಳಿ ಮೀನ ಆಮೇಲೆ ಹೊಳಿ ಮೀನ ಚುಡಿ ಮೀನ ಏನೋ ತೊಳಿಬೇಕಪ್ಪ ಅಂದ್ರೆ ಉಪ್ಪು ಜೋಳದ ಹಿಟ್ಟು ಹಾಕಿ ತೊಳಿಬೇಕ್ರಿ. ಇವು ಬಂಗಡ ಹಂಗ ತೊಳೆದು ನಡಿತೈತ್ರಿ ನಾರ್ಮಲ್ ಆದ್ರೆ ಬೆಳ್ಳಗ ಹಂಗ ತೊಳಿಬೇಕ್ರಿ. ಆಮ್ಯಾಗ ಇನ್ನೊಂದು ಏನ್ರಿಪ್ಪ ಅಂತ ಇದ್ರದಾಗ ಒಂದು ಇದು ಇರ್ತ್ರಿ ಕರ್ರೊಂದು. ಆ ಕರಗಿತ್ರಿಪ್ಪ ಅಂದ್ರೆ ಮೀನಾ ಐಸ ಹಾಕೈತಿ. ಆ ಕರ್ರೊಂದು ನಾವು ತೊಳೆದ್ರಿಪ್ಪ ಚಂದಾಗಿ ನೋಡಿ ಅಂತ ಹೇಳಿದ್ರೆ ಮೀನಾ ಮಸ್ತ್ ಇರ್ತೈತಿ. ಇಸ ಆಗೋದಿಲ್ಲ. ಈಗ ಬಾಂಗಡ ಅಲ್ಲ ಇದು ಬಾಂಗಡ ಏಕ್ ಮಾತು ದೂತ್ ಕೂಡ ಮಾಡತ್ತೀನಿ ಈಗ. ಇದನ್ನ ನೋಡ್ರಿ ಹಿಂಗಿತ್ರಿಪ್ಪ ಅಂದ್ರೆ ಮೀನಾ ಐಸ ಹಾಕೈತಿ. ತೆಗಿಯೋದ್ರ ಮತ್ತೆ ತೋರ್ಸಿರಿ ಹೌದನಾ. ಹಿಂಗಿದ್ರೆ ಮೀನಾ ಪಕ್ಕ ನೋಡ್ರಿ ಇಸ ಆಗೋದೆ. ಸೊ ಅದನ್ನು ಹುಡುಕಿ ಅದನ್ನು ತೆಗಿಬೇಕು ನಾವು ತೊಳಿಬೇಕು. ವಾವ್ ಸಾನಿಯಾ ಯಾ ಗಾಡಿ ಅದ ಗಾಡಿ ಅಲ್ಲ ಅದ ಗಾಡಿನ ಕರಿ ಆದ್ರೆ ಇಂಜನ್ ಬರೀ ಅದ ಹೌದಿಲ್ಲ. ಈಗ ಇದ್ರಾಗ ಫ್ರೈ ಮಾಡೋವು ಯಾವು ಸಾರು ಮಾಡೋವು ಯಾವು? ಸಾರು ಮಾಡೋವು ಏನಪ್ಪ ಅಂದ್ರೆ ಇವು ಮುಂಡಿ ಅದಾವಲ್ರಿ ಇವ 2 ಅಷ್ಟ ಹಾಕ್ತೇನ್ರಿ. ಯಾಕಂದ್ರೆ ನಾವು ಅಷ್ಟ ತಿನ್ನೋದು ಸಾರ್ನಾಗಿನೂ ಫ್ರೈ ಮಾಡಿದ ಹುಡುಗರು ಅಷ್ಟ ತಿಂತಾವ್ರಿ. ಇವನೊಂದು 3 ಮುಂಡಿ ಹಾಕ್ತೀನಿ ಉಳ್ಕಿದ್ದು ಅಷ್ಟ ಫ್ರೈ ಮಾಡೋದ್ರಿ. ಆಮ್ಯಾಗ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನೈತ್ರಿಪ್ಪ ಅಂತಿದ್ರೆ ನಾವು ಅಂಗಡಿಗೆ ಹೋಗುವಂಥ ಮುಂಚೆನೇ ಏನು ಮಾಡಿ ಹೋಗಿದ್ವಿ ನಾವು ಸುಮ್ಮನೆ ಸಾರು ಅನ್ನ ರೊಟ್ಟಿ ಸಾರು ಅಂದ್ರೆ ನೋಡ್ರಿ ಈ ಟೈಪ್ ನಾವು ಮಾಡಿ ಹೋಗಿದ್ವಿ. ಮೀನಾ ತೊಳೆದು ಗುಟ್ಲಿಕ್ಕನ್ನ ಏನ್ರಿಪ್ಪ ಅಂದ್ರೆ ಸೀದಾ ಡಬ್ರಿ ಒಳಗೆ ಹಾಕೋದೆ ಮೀನಾ ಕುದ್ದು ಗುಟ್ಲಿಕ್ಕೆ ಊಟ ಮಾಡೋದು. ಫ್ರೈನೂ ಮಾಡ್ಬತ್ತೆ. ಇದನ್ನೀಗ ಸಾರು ಕುದೀತಾನೆ ಇದಕ್ಕೆ ಅಲ್ಲಿವರೆಗೂ ಮಸಾಲೆ ಹಾಕ್ತೀವಿ ಅದಕ್ಕೆ. ಇಷ್ಟು ಕುಂಡಾಗಿ ಏನು ಮಾಡೋದು ಫ್ರೈ ಮಾಡೋದನ್ನೇ. ಆಮ್ಯಾಗ ಹೊಳಿ ಮೀನ್ದಾಗ ಮುಳ್ಳು ಭಾಳ. ಹೊಳಿ ಮೀನ ಸ್ವಲ್ಪ ನೋಡಿ ಸೂಕ್ಷ್ಮವಾಗಿ ತಿನ್ಬೇಕು ಅವನ್ನೇ. ಹೌದಾ.
ತಮ್ಮಣ್ಣ ಏನು ಮಾಡತ್ತೀನಿ? ಅಯ್ಯೋ ಎಷ್ಟು ರಕ್ತ ಬರ್ತೈತೆ ಅದು ವರ್ಷಗೂ. ನೋಡಿಲ್ಲ ಪಪ್ಪ. ಹೌದಾ? ಹಚ್ಕೋದ ಕರ್ಷಣ. ಏನು ತುಳಿದಿ? ಏನಿಲ್ಲ ಬಿಡು ಪಪ್ಪ. ಮತ್ತು ನೋವು ಹೆಂಗಾತದ? ಹಂಗ ಸುಮ್ಮನೆ. ಸುಮ್ಮನೆ ಆತದ? ಖಾತನು ಒಂದು ಮೀನ ತಿಂದು ಹೋತೆ, ಅದ್ರ ಮಕ್ಕಳಿಗೆ ಬಂದು ಮಸ್ತ್ ಹಾಲು ಕುಡ್ಸಾಕತ್ತೆ. ನೀನು ಕುಡಿಯೋ ಇಲ್ಲ ಕುಂತಿ. ನಾ ಮಿಕ್ಸ್ ಮಾಡಿದ್ವಿ ಮಸಾಲೆ ಹಾಕಿ, ಹಿಂಗೆ ಮಸಾಲೆ ಮಿಕ್ಸ್ ಮಾಡಿ ಫ್ರೈ ಮಾಡಿ ತಿನ್ನಕತ್ತ ಬಿಟ್ರೆ ಮಸ್ತ್ ಅನಿಸೈತೆ. ಮತ್ತೆ ಇದಕ್ಕೆ ನಿಂಬೆಹಣ್ಣು ಹಿಂಡೀನ್ರಿ ಈಗ. ಹ್ಞೂ ಹುಂಚೆಹಣ್ಣು ಇದ್ದತಿಲ್ರಿ ಕಲೆಗಿತ್ತು, ಹಂಗಾಗಿ ನಿಂಬೆಹಣ್ಣು ಹಿಂಡಿದೆ ರೀ. ನೀ ಹುಂಚೆ ಅನ್ನೋದ್ ಮ್ಯಾಗ ನನಗೆ ನೆನಪಂತೆ, ನಿನ್ನೆ ಮಾರ್ಕೆಟ್ನಾಗ ಹುಂಚೆ ಹಣ್ಣು ಇತ್ತಲ್ಲಿ. ಬ್ಯಾ ಬಿಡ, ಈಗ ನಿಂಬೆಹಣ್ಣು ಹಾಕ್ಯವೆ. ಇಲ್ಲ ರಾತ್ರಿ ಹುಂಚೆಹಣ್ಣು ಇಸ್ಕೋಬಾರ್ದು. ಹೌದಾ, ಮತ್ತು ಅದ್ರ ಚಿಗ್ಲಿ ಮಾಡ್ಬೇಕು ನಾವು. ಹೊರಗಡೆ ತಂಪನ ಗಾಳಿ ಮಸ್ತ್ ಬೀಸಾಗ್ತೈತೆ ರೀ. ಕ್ಲೈಮೇಟ್ ಮಸ್ತ್ ಐತಿ. ಏನ್ರಿಪ್ಪ ಇಲ್ಲಿ ಹೊರಗೆ ಮಕ್ಕೋಬೇಕಂತ ಹೇಳಿದ್ರೆ ದುಮಾರಿ ಒಂದು ಭಾಳ ಅದಾವು, ಹೀಗಾಗಿ ಮಕ್ಕೊಳಂಗಿಲ್ಲ ನಾವು. ಗಾಳಿ ಮಾತ್ರ ಮಸ್ತ್ ಐತಿ. ಮಕ್ಕೊಂದು ಗುಟ್ಲಿಕ್ಕೆ ನಿದ್ದೆ ಹತ್ತೆ ಬಿಡ್ತೈತೆ ಹಂಗೆ. ಈಗಿನ ತವಿ ಬಿಸಿ ಆಗೈತಿ. ತವಿ ಬಿಸಿ ಆಗೈತೆ ರೀ. ಆ್ಯಕ್ಚುಲಿ ನೋಡ್ರಿ, ನಮ್ಮ ಮನ್ಯಾಗ ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ ಸುಮ್ಮನೆ ಹಿಟ್ಟು ಹಚ್ತಾಳೆ. ಏನು ಸುಮ್ಮನೆ ಅದು ಜೋಳದ ಹಿಟ್ರಿ. ಜೋಳದ ಹಿಟ್ಟು ಹಿಂಗೆ ರವಾನು ಹಚ್ಚಿ ಮಾಡ್ಬೋದು. ಆ್ಯಕ್ಚುಲಿ ಭಾಳಷ್ಟು ಮಂದಿ ಏನು ಮಾಡ್ತಾರಪ್ಪ ಅಂತಂದರೆ ರವೆ ಹಚ್ಚಿ ಫ್ರೈ ಮಾಡ್ತಾರೆ. ನಮಗೆ ಜೋಳದ ಹಿಟ್ಟು ಹಚ್ಚಿ ಮಾಡಿದ್ದು ರೂಢ ಐತ್ರಿ. ನಮಗೆ ಅವ ಟೇಸ್ಟ್ ಆಗ್ಬಿಟ್ಟವ್ರಿ. ನಾವು ಜೋಳದ ಹಿಟ್ಟು ಹಚ್ಚಿನ ಮಾಡೋದು. ಇದಕ್ಕೆ ಎಣ್ಣೆ ಹಾಕ್ಬೇಕು ಇಲ್ಲಿಗ. ತಡ್ರಿ ಉಲ್ತಾನೆ ತೊಗೊಂಬರ್ತೀನಿ. ಉಲ್ತಾನೆ ತೊಗೊಂಬ, ಮಸ್ತಾಗಿ ಎಣ್ಣೆ ಹಾಕಿ ಮಸ್ತಾಗಿ ಫ್ರೈ ಮಾಡಿ ಪಟಾಪಟ್ ಅಂತೇಳಿ 4 ಮೀನ ತಿಂದೆ ಊಟ ಮಾಡಿ ಮಕ್ಕೊಂದು ಬಿಟ್ರೆ 10 ಗಂಟೆ ಮಟ ಇಳಂಗಿಲ್ಲ ನೋಡಿ ಮ್ಯಾಗ. ಹಾಂ ಹೌದಾ? ಇವತ್ತು ತಮ್ಮನ ನಾವು ವಿಡಿಯೋ ಮಾಡಲಿಲ್ಲ, ಸೆಂಟಿಮೆಂಟ್ ವಿಡಿಯೋ ಸನಿಯ. ನಾಳೆ ಬೆಳಿಗ್ಗಾರ ಒಂದು ವಿಡಿಯೋ ಮಾಡ್ಬೇಕು. ಮಮ್ಮಿ ಮೀನಾ ಮಾಡಕತ್ರ ಮನ್ಯಾಗ ಯಾರು ಇರೋದೇ ಇಲ್ಲ ನೋಡು. ನಾನು ಈಗ ಬಂದೇನು ವಿಡಿಯೋ ಮಾಡ್ಬೇಕಂತ ಹೇಳಿ. ಹಾಂ ಮತ್ತೆ ಬೆಕ್ಕು ಹೊರಗೆ ಹೋಗ್ಯಾವ. ಬೆಕ್ಕು ಹೊರಗೆ ಹೋಗೈತಿ. ಫ್ರೈ ಆಗತ್ತ ಮೀನಾ ಅಲ್ಲೇ ಫ್ರೈ ಆಗ್ಯಾವ. ಇವೇನ ಶಿಲಾಪೇನ? ಔಷಧಿ ಬಂದ. ಮಮ್ಮಿ ಈಗೆಲ್ಲ ಮೀನಾ ರೆಡಿ ಆತ. ಇವತ್ತೇನನ್ ಮಮ್ಮಿ ಸ್ಪೆಷಲ್? ಮೀನು ಸಾರು, ಮೀನು ಫ್ರೈ, ರೊಟ್ಟಿ, ಅನ್ನ, ಸಾರು. ಹೌದು. ಇದೇನ ಮಮ್ಮಿ ಅನ್ನ? ಇದೇನು ಮಮ್ಮಿ ಅನ್ನ? ಇದು ದಾಲ್ಚಾ ಸಾರು ಅದ. ಸಾರು. ಇದು ರೊಟ್ಟಿ. ಇದು ನೀರು. ಇಲ್ಲೇ ಮಂದಿ. ನೀವ ನೋಡ್ರಿಪ್ಪ, ಕೆಲಸ ಎಲ್ಲ ಮುಗಿತ್ರೆ. ಕೆಲಸ ಮುಗಿದ್ಮೇಲೆ ಸ್ವಲ್ಪ ವಿಡಿಯೋ ಎಡಿಟ್ ಮಾಡತ್ತಿದ್ದಾರೆ. ಹಂಗೆ ನಿನ್ನ ಬಿಟ್ಟು ವಿಡಿಯೋಕನ್ನ ಕಮೆಂಟ್ ಬಂದಿದ್ವು, ಅವನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ ನಾನು. ಸೊ ಏನೋ ಒಟ್ಟು ನಮ್ಮ ಎದಕ್ಕೆ ಕಮೆಂಟ್ ಮಾಡ್ತಾರೋ ಏನೋ ನಮಗಂತೂ ಒಂದು ಗೊತ್ತಾಗಲ್ಲ. ನಾವು ತಲೆ ಕೆಡಿಸ್ಕೊಳ್ಳೋದ್ ಸತಿಗಿನ ಅವ್ರು ತಲೆ ಕೆಡಿಸ್ಕೊಂಡು ಅಷ್ಟೆಲ್ಲ ಕಮೆಂಟ್ ಮಾಡ್ತಾರೆ. ನಾವು ಬಿಟ್ಟಿದ್ದು ವೀಡಿಯೋದ ಬಗ್ಗೆ ಒಂದೊಂದು ಅದ್ರ ಏನು ಕಮೆಂಟ್ ಇರೋಂಗಿಲ್ಲ, ಬರೀ ಬ್ಯಾಡ್ ಕಮೆಂಟೇ ಇರ್ತಾವ್ರೆ. ಹಾಗೆ ಆಕಾತು ಹಿಂಗೆ ಆಕಾತು ಅಂತೇಳಿ ನಾವು ತಲೆ ಕೆಡಿಸ್ಕೊಳಂಗಿಲ್ಲ. ಅವ್ರು ಯಾಕೆ ಅಷ್ಟು ತಲೆ ಕೆಡ್ಸ್ಕೊಂತಾರೋ ಗೊತ್ತಿಲ್ಲರಿಪ್ಪ. ಮತ್ತು ನಾವು ಅದ್ರ ಬಗ್ಗೆ ಕ್ಲಿಯರಿಟಿ ಕೊಡಬೇಕಾರೆ, ಕ್ಲಿಯರಿಟಿ ಕೊಡಲಿಲ್ಲ ಅಂದ್ರೆ ಮತ್ತೆ ಹಂಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಅವರು. ಸೊ ನಾನು ಇವಾಗ ಅವ್ರ ಕಮೆಂಟ್ ಒಳಗೆ ಏನು ನಾನು ಇದನ್ನು ಮಾಡಕತ್ತಿಲ್ಲ ರೀ. ಈ ವಿಡಿಯೋದ ಮೂಲಕನೇ ನಾನು ಎಲ್ಲ ಕ್ಲಿಯರಿಟಿನೂ ಕೊಡಕತ್ತೀನಿ. ಅವ್ರು ಏನೇನು ಕೇಳ್ತಾರೋ ಪ್ರಶ್ನೆ ಅದಕ್ಕೆ ರೀ. ಏನಪ್ಪ ಅಂತಂದು ಹೇಳಿದ್ರೆ, ನಿನ್ನೆ ಅದು ನಮ್ಮ ಅಕ್ಕವ್ರ ವೀಡಿಯೋ ನೋಡ್ಯಾರಿ. ನಮ್ಮ ಅಕ್ಕವ್ರ ವೀಡಿಯೋ ನೋಡಿ ನಾನು ನಿನ್ನೆ ವೀಡಿಯೋ ಬಿಟ್ಟ ತಕ್ಷಣ ನಮ್ಮ ವೀಡಿಯೋಕ್ಕೆ ಪಟ ಅಂತ ಅದಕ್ಕೆ ಕಮೆಂಟ್ ಬರಕತ್ಬಿಟ್ಟವ್ರಿ. ನಾನು ಡಿಲೀಟ್ ಮಾಡಿಟ್ಟೆ ರೀ. ಏನು ರೀ ನೀವು ಇಲ್ಲಿಂತ್ರ ಹುಬ್ಳಿಲಿಂತ್ರ ಅಷ್ಟು ಪ್ರೀತಿಲಿಂತ್ರ ಡ್ರೆಸ್ ತೊಗೊಂಡು ಹೋಗಿರಿ ಪಾಪಕ್ಕೆ ಸೈರಾಗ. ನಿಮ್ಮ ತಂಗಿ ಮಮತಾರ ಒಂದು ಮಾತು ಹೇಳಿಲ್ಲ, ಮತ್ತು ನಿಮ್ಮ ಅಕ್ಕಾರು ಒಂದು ಮಾತು ಕೇಳಿಲ್ಲ. ಇದು ಸುಮಾನವ್ರು ಕೊಟ್ಟಾರ ಅಂತಂದು ಹೇಳಿ ಒಂದು ಮಾತೇ ಹೇಳಿಲ್ಲಲ್ರಿ ಅವರು. ಎಲ್ಲರೂ ಹೆಸರು ತೊಗೊಂಡು ಇದು ಇವ್ರು ಕೊಟ್ಟಿದ್ದು, ಇದು ದೊಡ್ಡವ ಕೊಟ್ಟಿದ್ದು, ಸಣ್ಣವ ಕೊಟ್ಟಿದ್ದು ಅಂತಂದು ಎಲ್ಲ ಹೇಳಿದ್ದಾರೆ ನಿಮ್ಮ ಮಮತಾ. ಮತ್ತು ಈಗ ಏನು ರೀ ನಿಮ್ಮ ಹೆಸರು ಒಂದೂ ಹೇಳಿಲ್ಲಲ್ರಿ ಅಂತಂದು ಹೇಳಿ. ನೋಡ್ರಿಪ್ಪ, ನಾವು ತೊಗೊಂಡು ಹೋಗಿದ್ದು ಅವ್ರ ಹೆಸರು ವಿಡಿಯೋದಾಗ ಹೇಳಬೇಕಾ ಮಾಡಬೇಕಂತ ಏನಿಲ್ಲ ರೀ. ನಾವು ಪ್ರೀತಿಲಿಂತ್ರ ತೊಗೊಂಡು ಹೋಗಿದ್ವಿ, ಕೊಟ್ಟಿರಿ. ನೋಡಿರಿ ನೀವು ಆ ವಿಡಿಯೋನ, ನಾನು ಕೊಟ್ಟಿದ್ದು ಡ್ರೆಸ್ ಕೊಟ್ಟಿದ್ದು ನೋಡಿರಿ ನಮ್ಮ ವಿಡಿಯೋದಾಗ ನೋಡಿರಿ. ನಾನೇ ಮತ್ತು ತೊಗೊಂಡು ಬರೋಕ್ಕೆ ಹೋಗೋ ಮುಂದೂ ತೋರಿಸಿನ್ರಿ. ನಾನು ತೊಗೊಂಬಂದಾದ್ಮೇಲೆ ಮತ್ತೆ ಅಲ್ಲಿ ಕೊಡೋ ಮುಂದೆ ಎಲ್ಲದಕ್ಕೂ ತೋರಿಸಿನ್ರಿ. ನಾನು ಡ್ರೆಸ್ ಪೀಸಿ ಅಂತ ತೊಗೊಂಬಂದಿದ್ದೆ ಅಂತಂದು ಹೇಳಿ. ಸೊ ಅವರು ಏನಾರು ಗದ್ದಲ್ದಾಗೆ ಇದ್ದಿರ್ಬೋದು ರೀ. ಆಮೇಲೆ ಏನಾದ್ರು ನಾನು ಅಲ್ಲಿ ಕೊಡೋ ಮುಂದೆ ಅವ್ರು ಏನಾರು ನೋಡಿರಕ್ಕಿಲ್ಲ ರೀ, ಇವ್ರು ಇಂಥದ್ದು ಕೊಟ್ಟಾರ ಡ್ರೆಸ್ ಅಂತ ಹೇಳಿ.
ಸೊ ಅದ್ರ ಬಗ್ಗೆ ನಾವೆಲ್ಲ ಏನು ತಲೆ ಕೆಡ್ಸ್ಕೊಂಡಿಲ್ಲ, ಹೋಲ್ ಬಿಡು ನಾವು ಕೊಟ್ಟಿವಿ ಬಂದೀವಿ ಅನ್ನೋದು ಅಷ್ಟೇ ರೀ. ಅಯ್ಯೋ ನೋಡು ಅವರು ನಿನ್ನೆಲ್ಲ ವೀಡಿಯೋದಾಗ ಹೆಸರು ತೊಗೊಂಡಾರ, ಅವ್ರು ಕೊಟ್ಟಾರ ಗಿಫ್ಟ್, ಇವ್ರು ಕೊಟ್ಟಾರ ಗಿಫ್ಟ್, ನಮ್ಮ ಹೆಸರು ತೊಗೊಲಿಲ್ಲ ಅಂತೇಳಿ ನಾವೇ ತಲೆ ಕೆಡ್ಸ್ಕೊಂಡಿಲ್ಲ. ನೀವು ಯಾಕೆ ಅಷ್ಟು ತಲೆ ಕೆಡ್ಸ್ಕೊತೀರಿ? ಏನು ರೀ ಒಂದು ಮಾತನ್ನು ಹೇಳ್ಬೇಕಾಗಿತ್ತು ಬಿಡ್ರಿಪ್ಪ ಅವರು. ಮತ್ತು ನೀವು ನೋಡಿದ್ರೆ ಏನಾರು ಒಂದು ಗಿಫ್ಟ್ ಕೊಟ್ಟಿದ್ದಂದ್ರೆ ಯಾರ್ಯಾರ್ದು ಹೆಸರು ಅಷ್ಟು ಎತ್ತಿ ಹಿಡಿತು ಹೇಳ್ತೀರಿ ನೀವು, ಅವ್ರು ಕೊಟ್ರು ಇವ್ರು ಕೊಟ್ರು ಅಂತಂದು ಹೇಳಿ. ಅವ್ರು ಏನು ರೀ ಒಂದು ಮಾತನ್ನು ಹೇಳಿಲ್ಲಲ್ಲ. ಮತ್ತು ನಿಮ್ಮ ಸೋದರ ಮಾವರು ಕೊಟ್ಟಿದ್ದೂ ಹೇಳಿಲ್ಲ, ನಿಮ್ಮ ಮಾಮಿ ಕೊಟ್ಟಿದ್ದು ಮತ್ತು ನಿಮ್ಮ ಹೆಸರನ್ನು ಹೇಳಿಲ್ಲ, ನಿಮ್ಮ ಕಾಕಾರ ಕೊಟ್ಟಿದ್ದು ಅದು ಕೊಟ್ಟಿದ್ದು ಎಲ್ಲದನ್ನು ಹೇಳ್ಯಾರ ಅವರು. ಮತ್ತು ನಿಮ್ಮಿಬ್ಬರದ್ದು ಯಾಕೆ ಹೇಳಿಲ್ರಿ, ಹಂಗೆ ಯಾಕೆ ಮಾಡ್ತಾರ್ರಿ ಅವರು ಅಂತಂತ ಹೇಳಿದ್ರಿ. ಏನೋ ಅವರು ನೋಡಿರಕ್ಕಿಲ್ರಿಪ್ಪ, ಹಾಗಾಗಿ ಹೇಳಿಲ್ಲ ಅವರು. ಹೋಗ್ಲಿ ಬಿಡ್ರಿ, ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದ, ಹೌದಿಲ್ರಿ? ನಮಗೆ ಕೊಟ್ಟದ್ದು ನಮಗೆ ಗೊತ್ತಿರ್ತೈತೆ, ನಾವೇನು ಕೊಟ್ಟಿವಿ ಏನು ಬಿಟ್ಟಿವಿ ಅಂತಂದೇಳಿ. ನಮ್ಮ ವಿಡಿಯೋ ಮೂಲಕ ನಮ್ಮ ಹೆಸರು ತೊಗೊಂಡಾಗ ಗೊತ್ತಾಗ್ಬೇಕು ಅನ್ನೋದು ಏನಿಲ್ಲರಿ. ನಮ್ಮ ವಿಡಿಯೋ ಅಂತ ನೋಡಿರ್ತೀರ ನೀವು, ನಾವು ಕೊಟ್ಟಿದ್ದಂತ ನಿಮಗೆ ಗೊತ್ತಿರ್ತೈತೆ ರೀ, ಸಾಕ್ರಿ ಅಷ್ಟೇ. ಅವರು ಏನು ರೀಪ್ಪ ಮತ್ತು ಅದನ್ನೂ ಕೇಳ್ತಾರೆ, ಏನು ರೀ ಸಕಿನಕ್ಕರ ಅವ್ರ ಚಾನಲ್ ಒಳಗೆ ನಿಮ್ಮ ಹೆಸರು ತೊಗೊಂಡ್ರೆ ಏನಾದರೂ ಇದಾಗ್ತತೇನು ರೀ, ನಿಮ್ಮ ಹೆಸರು ಒಟ್ಟು ತೊಗೊಳಂಗಿಲ್ಲಲ್ರಿ ಅವರು. ನಮ್ಮ ನಮ್ಮ ಸುಮ್ಮನವ್ರು ಕೊಟ್ಟಿದ್ದು, ನಮ್ಮ ತಮ್ಮನ ಬ್ಲಾಗ್ನವ್ರು ಕೊಟ್ಟಿದ್ದು ಅಂತಂದು ಒಟ್ಟು ನಿಮ್ದು ಚಾನಲ್ ಹೆಸರೇ ತೊಗೊಳಂಗಿಲ್ಲ ರೀ ಅವ್ರು. ಯಾವಾಗ ನಾವು ಅಷ್ಟು ಅಬ್ಸರ್ವ್ ಮಾಡ್ತೀವಿ ಅಂತಂದು ಹೇಳಿದ್ರೆ ಅಷ್ಟೆಲ್ಲ ಇದನ್ನು ಮಾಡ್ತೀರಿ. ಹೋಲ್ ಬಿಡ್ರಿ, ಯಾಕೆ ಅಷ್ಟೆಲ್ಲ ತಲೆ ಕೆಡಿಸ್ಕೊತೀರಿ ನೀವು? ತೊಗೊಂಡಿರ್ತಾವಲ್ಲಿ ಬಿಡ್ಲಿ ರೀ, ನಾವೇ ತಲೆ ಕೆಡಿಸ್ಕೊಳ್ಳೋದು, ನೀವು ಯಾಕೆ ಅಷ್ಟು ತಲೆ ಕೆಡಿಸ್ಕೊತೀರಿ? ನೀವು ಅದನ್ನು ಏನಾದ್ರು ನೋಡ್ಬೇಕಾ, ಇವ್ರು ಏನು ಕೊಟ್ಟಾರ ಗಿಫ್ಟ್ ಅಂತೇಳಿ ಒಂದು ಹಿಂದಿನ ವೀಡಿಯೋದೊಳಗೆ ಸೈರನ್ ಕಾರ್ಯಕ್ರಮದ ವೀಡಿಯೋ ನೋಡಿರಿ, ಅದ್ರೊಳಗೆ ಗೊತ್ತಾಗತ್ತೆ ನಾವೇನು ಕೊಟ್ಟಿವಿ, ನಮ್ಮ ಮಾಮಿಯರು ಏನು ಕೊಟ್ಟಾರ ಅಂತಂದು ಹೇಳಿ. ಅಷ್ಟೇ ರೀಪ್ಪ, ಭಾಳ ತಲೆ ಕೆಡಿಸ್ಕೊಳ್ಳೋದು ಏನಿಲ್ಲ ರೀ. ಹೇಳಿದ್ರು ಖುಷಿ, ಹೇಳಿಲ್ಲ ಅಂದರೂ ಖುಷಿನೇ ರೀ. ಅವರು ಏನೋ ಗದ್ದಲ್ದಾಗಿರ್ತಾರೆ, ಅದನ್ನೂ ಹೇಳ್ಯಾರ ಅವ್ರ ವಿಡಿಯೋದೊಳಗೆ. ನೋಡ್ರಿಪ್ಪ, ಯಾರು ಕೊಟ್ಟರದ ಅಷ್ಟೇ ನೆನಪೈತಿ, ಮತ್ತು ನಾವು ಇಲ್ದಾಗ ಯಾರ್ಯಾರು ಕೊಟ್ರ ಅವ್ರದ್ದು ನೆನಪಿಲ್ಲ ನಮಗೆ ಹೆಸರು ಅಂತಂದು ಅದನ್ನು ಹೇಳ್ಯಾರಿ ಪಾಪ. ಅವರೆಲ್ಲ ಬಿಡಿಸಿ ನೋಡ್ರಿ, ಅದನ್ನು ಸ್ವಲ್ಪ ವಿಚಾರ ಮಾಡಿರಿ. ಹಾಗಾಗಿ ನಿನ್ನೆ ಅಷ್ಟು ಬ್ಯಾಡ್ ಕಮೆಂಟ್ ಬಂದ್ರ ಸಂಬಂಧ ನಾನು ಇವತ್ತು ಈ ವಿಡಿಯೋ ಮೂಲಕ ಹೇಳ್ಬೇಕಾತ್ರಿ. ಇರಲಿ ರೀ, ಏನು ಕೊಟ್ಟದ್ದು ಹೇಳ್ಬೇಕನ್ನಂಗೆ ಏನಿಲ್ಲ ರೀ. ನಮ್ಮ ಪ್ರೀತಿಲಿಂತ್ರ ತೊಗೊಂಡೋಗಿ ಕೊಟ್ಟಿರ್ತೀವ್ರ ಅಷ್ಟು ಸಾಕ್ರಿ. ಅದ ಒಂದು ನನಗೆ ಖುಷಿ ಕೊಟ್ಟಿನ ಬಿಡಪ್ಪ ಅನ್ನೋದು. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.